ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಗರಂ ಮಸಾಲ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಗರಂ ಮಸಾಲ ಮಾಡೋದು ತುಂಬ ಈಸಿ. ಮತ್ತು ಈ ಗರಂ ಮಸಾಲಾನ ಒಂದು ವರ್ಷದವರೆಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳ್ಬೋದು. ಮೊದಲಿಗೆ ನಾನು ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, 10 ಪತ್ರೆ ತೊಗೊಂಡಿದ್ದೀನಿ, ಅನಾನಸ್ ಹೂವು ತೊಗೊಂಡಿದ್ದೀನಿ 3, 1 ಹಿಡಿಯಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಚಕ್ರ ಮೊಗ್ಗು 4 ತೊಗೊಂಡಿದ್ದೀನಿ, ಲವಂಗ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು ಒಂದು 20 ತೊಗೊಂಡಿದ್ದೀನಿ, ಜಾಯಿಕಾಯಿ 1 ತೊಗೊಂಡಿದ್ದೀನಿ, ಕಲ್ಲುವ್ವ ಒಂದು 5 ಟೇಬಲ್ ಸ್ಪೂನ್ನಷ್ಟು ಕಲ್ಲುವ್ವ ತೊಗೊಂಡಿದ್ದೀನಿ. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ರೋಸ್ಟ್ ಆದ ತಕ್ಷಣ ತಣ್ಣಗಾದ ಮೇಲೆ ಪೌಡರ್ ಮಾಡಿಕೊಂಡ್ರೆ ಗರಂ ಮಸಾಲ ರೆಡಿ ಆಗುತ್ತೆ. ಗರಂ ಮಸಾಲ ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಗರಂ ಮಸಾಲ ಟೇಸ್ಟು ಒಂದು ವರ್ಷದ ತನಕ ಇದನ್ನು ಸ್ಟೋರೇಜ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.